Hello, energetic students. Hegidra Gelru. Welcome you all to PW Kannada 9th and 10th channel and to the very special video where I'm talking about the experiments mentioned in our CBSE and state board syllabus for class 10. So, ಈ ಒಂದು ವಿಡಿಯೋದಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಮಾತಾಡ್ತಿದ್ದೀರಾ ಮೇಡಮ್ ಅಂತ ಹೇಳಿ ಕೇಳಿದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ಸಿಂಪಲ್ ವಿಚ್ ಯು ಆಲ್ ಕ್ಯಾನ್ ಪರ್ಫಾರ್ಮ್ ಇಟ್ ಹೋಮ್. ಏನಂತ ಹೇಳಿದ್ರೆ ಸ್ವಲ್ಪ ಹಾರ್ಡ್ ಆ್ಯಂಡ್ ಸಾಫ್ಟ್ ವಾಟರ್ನ ನೀವು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸೋಪ್ ಸೊಲ್ಯೂಷನ್ ಹಾಕ್ಬಿಟ್ಟು ನೀವು ಚೆಕ್ ಮಾಡ್ತೀರಾ ಎಲ್ಲಿ ಜಾಸ್ತಿ ಬಬಲ್ಸ್ ಇರುತ್ತೆ, ಎಲ್ಲಿ ಬಬಲ್ಸ್ ಇಲ್ದೇನೆ ನೀರು ಒಂಥರ ಟ್ರಾನ್ಸ್ಪರೆಂಟ್ ಅಥವಾ ಕಲರ್ಲೆಸ್ಸಿಂದ ವೈಟ್ ಕಲರ್ ಅಂದರೆ ಸುಣ್ಣದ ನೀರು ಥರ ಆಗುತ್ತಲ್ವ, ಅಷ್ಟು ಅಲ್ಲದೆ ಇದ್ರೂ ಆ ಒಂದು ಎಕ್ಸ್ಟೆಂಟ್ನಲ್ಲಿ ಒಂದು ವೈಟಿಶ್ ಕಲರನ್ನು ಅಪಿಯರ್ ಮಾಡುವಂತಹ ಒಂದು ವಾಟರಾಗಿ ಕನ್ವರ್ಟ್ ಆಗುತ್ತೆ. ಇಸ್ ಇಟ್ ಹಾರ್ಡ್ ಆರ್ ಸಾಫ್ಟ್ ವಾಟರ್ ಅಂತ ಹೇಳೋದನ್ನು ನೀವು ಕಲಿತಾ ಹೋಗ್ತೀರ. ಹಾಗಾದರೆ ವಾಟ್ ಆ್ಯಂಡ್ ಆಲ್ ಇನ್ಫಾರ್ಮೇಷನ್ ವಿ ನೀಡ್, ಇದಕ್ಕೆ ಸೋಪ್ ಸೊಲ್ಯೂಷನಲ್ಲಿರುವಂತಹ ಸೋಪ್ ಮಾಲಿಕ್ಯೂಲ್ಸಲ್ಲಿ ಬಾಂಡಿಂಗ್ ಹೇಗಾಗುತ್ತೆ, ಪಾರ್ಟ್ಸ್ ಹೇಗಿದೆ ನಮಗೆ ಬೇಕು, ಈ ಹಾರ್ಡ್ ಆ್ಯಂಡ್ ಸಾಫ್ಟ್ ವಾಟರ್ದು ಡಿಫ್ರೆನ್ಸ್ ಏನು ಅಂತ ಹೇಳೋದು ಪ್ರಾಪರಾಗಿ ನಮಗೆ ಗೊತ್ತಿರಬೇಕು. ಯಾಕೆ ಕೆಲವೊಂದು ಕಡೆ ಚೆನ್ನಾಗಿ ಫೋಮ್ ಕೊಡುತ್ತೆ, ಇನ್ನೊಂದು ಕಡೆ ಒಂಥರ ವೈಟ್ ಕಲರ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ಸ್ ಕಮ್ ಫಾರ್ಮ್ ಆಗುತ್ತೆ ಅಂತ ಹೇಳೋದು ಗೊತ್ತಿರಬೇಕು, ರೈಟ್? ಸೊ ಲೆಟ್ಸ್ ಗೆಟ್ ಇನ್ ಟು ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಏಮ್ನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಯು ಆರ್ ಕಂಪೇರಿಂಗ್ ದ ಕ್ಲೀನಿಂಗ್ ಕೆಪಾಸಿಟಿ ಆಫ್ ದ ಸ್ಯಾಂಪಲ್ ಆಫ್ soap in soft and hard water, and the picture what you see in front of in front of you ಅಥವಾ on the screen is about missile. ಸೊ ಈ ಮಿಸಲ್ ನಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಸ್ಪೆರಿಕಲ್ ಆಗಿರುವಂತಹ ಒಂದು ಪಾರ್ಟ್ ಇದೆ, ಅದನ್ನ ನೀವು ಅಯಾನಿಕ್ ಎಂಡ್ ಅಂತ ಹೇಳಿ ಕರಿಬಹುದು. ನಾನು ಒಂದು ಮಾಲಿಕ್ಯೂಲ್ ಆಫ್ ಸೋಪ್ ತಗೊಂಡಿದ್ದೇನೆ. ಮಿಸಲ್ ಅಂತ ಹೇಳುವಂಥದ್ದು ಇಸ್ ದಿ ಅಗ್ರಿಗೇಷನ್, ರೇಡಿಯಲ್ ಅಗ್ರಿಗೇಷನ್ ಅಥವಾ ಕ್ಲಸ್ಟರ್ ಆಫ್ ಮೆನಿ ಸೋಪ್ ಮಾಲಿಕ್ಯೂಲ್ಸ್ ಅಥವಾ ಮೆನಿ ಸೋಪ್ ಮಾಲಿಕ್ಯೂಲ್ಸ್ ರೇಡಿಯಲಿ ಅಗ್ರಿಗೇಟ್ ಆದಾಗ ಈ ಮಿಸಲ್ ಅಂತ ಹೇಳುವಂತಹ ಸ್ಟ್ರಕ್ಚರನ್ನು ನಮಗೆ ಕೊಡುತ್ತೆ. ಸೊ ಅದರಲ್ಲಿ ಒಂದು ಸೋಪ್ ಮಾಲಿಕ್ಯೂಲ್ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ಒನ್ ಸೋಪ್ ಮಾಲಿಕ್ಯೂಲ್, ನೀವನ್ನ ಹೇಗೆ ಬರೀಬಹುದು? ಸೋಪ್ ಮಾಲಿಕ್ಯೂಲನ್ನು ಇನ್ ಸಿಂಪಲ್ ಆಗಿ ಹೀಗೂ ಇಂಡಿಕೇಟ್ ಮಾಡ್ಬೋದು. ಮಿಸಲ್ನ ಬರಿತೀರಾ ಅಂತ ಹೇಳಿದ್ರೆ, ಸೊ ದಿಸ್ ಚೈನ್ ಏನಿದೆ ಇದನ್ನು ನಾನು ಹೈಡ್ರೋಕಾರ್ಬನ್ ಚೈನ್ ಅಂತ ಹೇಳಿ ಕರಿತೀನಿ. ಏನು ಅಂತ ಹೇಳಿ ಕರಿಬೋದು? ಹೈಡ್ರೋಕಾರ್ಬನ್ ಚೈನ್ ಅಂತ ಹೇಳಿ ಕರಿಬಹುದು. ಈ ಸ್ಪಿಯರ್ ಪಾರ್ಟ್ ಏನಿದೆ, ಹೆಡ್ ಪಾರ್ಟ್, ಇದನ್ನು ನಾನು ಅಯಾನಿಕ್ ಎಂಡ್ ಅಂತ ಹೇಳಿ ಕರಿತೀನಿ. ಅಯಾನಿಕ್ ಎಂಡ್ ಅಂತ ಹೇಳಿ. ಸೊ ಈ ಥರ ಬರೆದ್ರೆ ನಿಮಗೆ ಪ್ರಾಪರಾಗಿ ಗೊತ್ತಾಗಲ್ಲ, ಬಿಕಾಸ್ ಯು ರಿಕ್ವೈರ್ ಅ ಕೆಮಿಕಲ್ ಮಾಲಿಕ್ಯುಲರ್ ಇನ್ಫಾರ್ಮೇಷನ್ ಅಲ್ವಾ. ಸೊ ಕೆಮಿಕಲ್ ಮಾಲಿಕ್ಯುಲರ್ ಇನ್ಫಾರ್ಮೇಷನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಐ ವಿಲ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್ ಆಫ್ ಸೋಪ್, ಆರ್ ಸಿ ಡಬಲ್ ಬಾಂಡ್ ಓ, ಓ ಮೈನಸ್ NA ಪ್ಲಸ್. ಸೊ ಇದರಲ್ಲಿ ದಿಸ್ ಪಾರ್ಟ್ ಈಸ್ ಅಯಾನಿಕ್ ಎಂಡ್ ಆಗಿರುತ್ತೆ. ಇದು ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ಎನಿ ಸೋಪ್ ಮಾಲಿಕ್ಯೂಲ್, ಅಯಾನಿಕ್ ಎಂಡ್ ಆಗಿರುತ್ತೆ. ಎನಿ ಸೋಪ್ ಮಾಲಿಕ್ಯೂಲನ್ನು ಸಿಂಪಲ್ ಆಗಿ ಆಲ್ಕೈಲ್ ಅಥವಾ ಹೈಡ್ರೋಕಾರ್ಬನ್ ಚೈನ್ ಅಂತ ಹೇಳಿ ಬರೀತೀನಿ. ಆರ್ ಗ್ರೂಪ್ ಹಿಯರ್ ಇಂಡಿಕೇಟ್ಸ್ ಹೈಡ್ರೋಕಾರ್ಬನ್ ಚೈನ್. ಆಯ್ತಾ? ಸೋಪನ್ನು, ಎನಿ ಸೋಪ್ ಮಾಲಿಕ್ಯೂಲ್ ಜನರಲ್ ಆಗಿ ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ನೋ ಇನ್ ಸ್ಪೆಸಿಫಿಕ್ ಇಫ್ ಯು ನೀಡ್ ಒನ್ ಎಕ್ಸಾಂಪಲ್ ಆಫ್ ಸೋಪ್ ಮಾಲಿಕ್ಯೂಲ್, ದೆನ್ ಐ ಕ್ಯಾನ್ ಗೋ ವಿತ್ ಸೋಡಿಯಂ ಸ್ಟೆರೇಟ್. ಅದಕ್ಕಿಂತ ಸಪೋನಿಫಿಕೇಶನ್ ರಿಯಾಕ್ಷನಲ್ಲಿ ನಿಮಗೆ ಸೋಪ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂತ ಹೇಳಿ ಗೊತ್ತಿದೆ ಅಲ್ವಾ. ಸೋಪ್ ಅಂತ ಹೇಳೋದನ್ನು ಎಸ್ಟರ್ ಮಾಲಿಕ್ಯೂಲ್ಸನ್ನು ಬೇಸ್ ಯೂಸ್ ಮಾಡಿ ಬ್ರೇಕ್ ಮಾಡಿದಾಗ ನಮಗೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ ಆ್ಯಂಡ್ ಆ್ಯಸಿಡ್ ಸಿಗುತ್ತೆ. ಸೊ ಸೋಪನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ? ಸಪೋನಿಫಿಕೇಶನ್ ರಿಯಾಕ್ಷನ್, ಎಸ್ಟರನ್ನು ನಾವು ಬೇಸ್ ಯೂಸ್ ಮಾಡ್ಕೊಳ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಇದನ್ನು ಯೂಸ್ ಮಾಡಿದಾಗ ಎಸ್ಟರ್ ಇಸ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ಏನು? ಆಲ್ಕೋಹಾಲ್ ಆ್ಯಂಡ್ ಆ್ಯಸಿಡ್ ಅಲ್ವಾ. ಸೊ ಅದು ಬ್ರೇಕ್ ಆಗಿ ನಮಗೆ ಆಲ್ಕೋಹಾಲ್ ಸಿಗುತ್ತೆ, ಆ್ಯಸಿಡ್ ಸಿಗುತ್ತೆ. ಈ ಆ್ಯಸಿಡ್ನಲ್ಲಿ ಹೈಡ್ರೋಜನ್ ಪಾರ್ಟ್ ಏನಾಗಿರುತ್ತೆ, ರಿಪ್ಲೇಸ್ ಆಗಿ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಆಗಿ ನಮಗೆ ಅದು ವಾಪಸ್ ಸಿಗುತ್ತೆ. ಇದನ್ನೇ ನಾನು ಸೋಪ್ ಮಾಲಿಕ್ಯೂಲ್ ಅಂತ ಹೇಳಿ ಕರೆಯುವಂಥದ್ದು, ರೈಟ್? ಇನ್ ಅ ಸಿಂಪಲ್ ವೇ. ಯಾವುದೇ ಥರದ ರಿಯಾಕ್ಷನ್ಸ್ ನಾನು ಬರಲಿಲ್ಲ, ಜಸ್ಟ್ ವರ್ಡ್ ಇಕ್ವೇಷನಲ್ಲಿ ನಾನು ನಿಮಗೆ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಸೊ ಆ ಒಂದು ಸೋಪ್ ಮಾಲಿಕ್ಯೂಲನ್ನು ನಾನು ಡೆಫಿನಿಷನ್ ವೈಸ್ ಹೇಗೆ ಬರೀಬೋದು? ಲಾಂಗ್ ಚೈನ್ ಆಫ್ ದಟ್ ಸೋಪ್ ಮಾಲಿಕ್ಯೂಲ್ ಇಸ್ ಲಾಂಗ್ ಚೈನ್ ಆಫ್ ಸೋಡಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ. ಸೊ ನಾನು ಹಾಗೆ ಬರೀತೀನಿ, ಸೋಡಿಯಂ ಆರ್ ಪೊಟ್ಯಾಷಿಯಂ, ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಲಾಂಗ್ ಚೈನ್
ಲಾಂಗ್ ಚೈನ್ ಫ್ಯಾಟಿ ಆಸಿಡ್. ಫ್ಯಾಟಿ ಆಸಿಡ್ಸ್ ಇದನ್ನು ನಾವು ಸೋಪ್ ಇದು ಡೆಫಿನೇಷನ್ ತರ ಬರಿತೀವಿ, ಹೌದಾ? ಜನರಲ್ ರೆಪ್ರೆಸೆಂಟೇಷನ್ ಹೇಳ್ಕೊಟ್ಟೆ, ಸುಮ್ಮನೆ ಒಂದು ಸಿಂಪಲ್ ಆಗಿ 2 ಪಾರ್ಟ್ ಇರುತ್ತೆ ಅಂತ ಹೇಳ್ಕೊಟ್ಟೆ. ಆಮೇಲೆ ಅದನ್ನ ಅದೇ ಪಾರ್ಟನ್ನು ಫಾರ್ಮುಲಾಗೆ ಹೇಗೆ ಅಪ್ಲೈ ಮಾಡಬೇಕು ಹೇಳ್ಕೊಟ್ಟೆ. ಡೆಫಿನೇಷನ್ ಹೇಳ್ಕೊಟ್ಟೆ. ಸೋಪನ್ನು ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ ನಾನು. ಈ ಗ್ಲಿಸರೈಡ್ಸ್ ಅಂತ ಹೇಳ್ತೀವಲ್ಲ, ಎಸ್ಟರ್ ಮಾಲಿಕ್ಯೂಲ್ಸ್ದು, ನೀವು ಆ ಥರ ನೀವು ಗೂಗಲ್ನಲ್ಲಿ ಅಥವಾ ನಿಮ್ಮ ಒಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಥವಾ ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ, ಬಿಕಾಸ್ ರೆಫರ್ ಟೆಕ್ಸ್ಟ್ ಬುಕ್ ನಾಟ್ ಗೂಗಲ್. ಸೊ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ರೆಫರೆನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಬೇಸಿಕಲಿ ಎಸ್ಟರ್ ಮಾಲಿಕ್ಯೂಲ್ನ ನೀವು ಬ್ರೇಕ್ ಮಾಡ್ತಾ ಇರುವಂಥದ್ದು ಟು ಗೆಟ್ ದ ಸೋಪ್ ಮಾಲಿಕ್ಯೂಲ್. ಆ ಸೋಪ್ ಮಾಲಿಕ್ಯೂಲನ್ನು ನಾನು ಹೀಗೆ ಬರಿತಾ ಹೋಗ್ಬೋದು. ಎಕ್ಸಾಂಪಲ್ ಕೊಡ್ಕೊಳ್ತೀನಿ. ಒಂದು ಸೋಪ್ ಮಾಲಿಕ್ಯೂಲ್ನಲ್ಲಿ ಈ ಒಂದು ಕೆಮಿಕಲ್ ಕಾಂಪೋಸಿಷನ್ ಇದೆ ಅನ್ಕೊಳ್ಳಿ, ಸೋಡಿಯಂ ಸ್ಟೆರೇಟ್. ನಮ್ಮ ಫ್ಯಾಟ್ ಸೆಲ್ಸ್ನಲ್ಲಿ ಈ ಒಂದು ಆಸಿಡ್ ಇರುತ್ತೆ, ಸ್ಟೆರಿಕ್ ಆಸಿಡ್ ಇರುತ್ತೆ. ಸೊ ಸ್ಟೆರಿಕ್ ಆಸಿಡ್ ಅನ್ನ ಫ್ಯಾಟಿ ಆಸಿಡ್ ಅಂತ ಹೇಳಿ ಕರಿಬಹುದು. ಅದನ್ನ ಯೂಸ್ ಮಾಡಿಕೊಂಡು ಸೋಪ್ ಅನ್ನ ಪ್ರಿಪೇರ್ ಮಾಡಬಹುದು. ಸೊ ಸೋಡಿಯಂ ಸ್ಟೆರೇಟ್ ಅಂತ ಹೇಳುವಂತಹ ಒಂದು ಸೋಪ್ ಮಾಲಿಕ್ಯೂಲ್ದು ಸ್ಟ್ರಕ್ಚರ್ ಅನ್ನ ನಾನು ಬರೀತಾ ಹೋಗ್ತೇನೆ ಇವಾಗ. ಓಕೆನಾ? ಸೋಪ್ ಮಾಲಿಕ್ಯೂಲ್ಸ್ ನಲ್ಲಿ ಎಷ್ಟು ಪಾರ್ಟ್ ಇದೆ? 2 ಇದೆ. ಒಂದು ಉದ್ದಕ್ಕೆ ಟ್ರೈನ್ ತರ ಹೋಗುವಂತಹ ಹೈಡ್ರೋಕಾರ್ಬನ್ ಚೈನ್, ಇನ್ನೊಂದು ಹೆಡ್ ಪಾರ್ಟ್. ನಾನು ಫಸ್ಟಿಗೆ ಈಗ ಹೈಡ್ರೋಕಾರ್ಬನ್ ಚೈನ್ ಬರಿತೀನಿ. ಸೊ ಈ ಒಂದು ಸೋಡಿಯಂ ಸ್ಟೆರೇಟ್ ಸೋಪ್ ಮಾಲಿಕ್ಯೂಲ್ದು ಫಾರ್ಮುಲಾ ಏನು? C17H35 ಆಸಿಡ್ ಪಾರ್ಟ್ ಎಂಡಿಂಗ್ ವಿತ್ ಸೋಡಿಯಂ ಸಾಲ್ಟ್. ಆಯ್ತಾ? ಈಗ ನಾನು ಬರಿತಾ ಹೋಗ್ಲಾ? ರೆಡಿನಾ ನೀವು ಕೂಡ? C17. ಸೊ ನನ್ನ ಚೈನ್ ಒಳಗಡೆ 17 ಕಾರ್ಬನ್ ಇರಬೇಕು. 1 2 3 4 5 6 7 8 9 10 11 12 13 14 15 16 17. ಇದಿಷ್ಟು ಕೂಡ ಹೈಡ್ರೋಕಾರ್ಬನ್ ಚೈನ್. ಈಗ ನಾನು ಹೆಡ್ ಪಾರ್ಟ್ ಬರಿಬೇಕಲ್ವಾ? ಹೆಡ್ ಪಾರ್ಟನ್ನು ಬರೀತಿದ್ದೀನಿ, ನೋಡ್ಕೊಳ್ಳಿ. ಇಷ್ಟು ಏನು ಚೈನ್ ಇದು? ಹೈಡ್ರೋಕಾರ್ಬನ್ ಚೈನ್ ಅಥವಾ ಹೈಡ್ರೋಫೋಬಿಕ್ ಹೈಡ್ರೋಕಾರ್ಬನ್ ಚೈನ್ ಅಥವಾ ಟೇಲ್ ಪಾರ್ಟ್ ಅಂತಲೂ ನೀವು ಹೇಳ್ಬೋದು. ಮೇಡಮ್ ನೀವು ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಲಿಲ್ಲ ರೀ ಅಂತ ಹೇಳಬಹುದು. ಹೌದು, ಹಾಗಾಗಿ ನಾನು ಇಲ್ಲಿ ಹೈಡ್ರೋಜನ್ ಬರಿತೀನಿ. CH2 35 ಹೈಡ್ರೋಜನ್ ಬರಿತಾ ಹೋಗ್ತಿದ್ದೀನಿ ನಾನು ಇವಾಗ. 2 and 2 ನಿಮಗೆ ಗೊತ್ತಿದೆ ಅಲ್ವಾ, ಕಾರ್ಬನ್ ಇಸ್ ಟೆಟ್ರಾವೆಲೆಂಟ್. ಲೆಫ್ಟ್ ಟು ರೈಟ್ ಅನ್ನಲ್ಲೂ ಪಿಂಕ್ ಕಲರ್ನಲ್ಲಿ ನಾನು ಬಾಂಡ್ ಹೇಳ್ತಿದ್ದೀನಲ್ವಾ, ಅದೇನದು? ಕೋವ್ಯಾಲೆಂಟ್ ಬಾಂಡ್. ಮಿಕ್ಕಿದ 2 ಬಾಂಡು ಈ ಕಾರ್ಬನ್ ಏನು ಮಾಡುತ್ತೆ? 2 ಹೈಡ್ರೋಜನ್ ಜೊತೆ ಫಾರ್ಮ್ ಮಾಡುತ್ತೆ. ಆ ರೀಸನಿಗೋಸ್ಕರ ಪ್ರತಿ ಕಾರ್ಬನ್ಗೆ ನಾನು ಏನು ಮಾಡ್ತಿದ್ದೀನಿ? 2 ಹೈಡ್ರೋಜನ್ ಅಂತ ಹೇಳಿ ಬರಿತಾ ಹೋಗ್ತಾ ಇದ್ದೀನಿ. ಕಾಣ್ತಾ ಇದೆ ನಿಮಗೆ, ಹೌದಾ? ಈಗ ನಾನೇನು ಮಾಡಬೇಕು? ಈ ಕಾರ್ಬನನ್ನು ಇಷ್ಟು ಕೂಡ ಟೇಲ್ ಪಾರ್ಟ್ ಅಥವಾ ಹೈಡ್ರೋಫೋಬಿಕ್, ಇದು ವಾಟರ್ನ ರಿಪೆಲ್ ಆಗುವಂತಹ ಒಂದು ವಾಟರ್ನ ಇಷ್ಟಪಡದೇ ಇರುವಂತಹ ಹೈಡ್ರೋಫೋಬಿಕ್ ಪಾರ್ಟ್, ಇದನ್ನು ನಾನು ಇವಾಗ ಟೇಲ್ ಅಯಾನಿಕ್ ಪಾರ್ಟಿಗೆ ಕನೆಕ್ಟ್ ಮಾಡ್ತಿದ್ದೀನಿ. Na+. ಆಯ್ತಾ? ಈಗ ದಿಸ್ ಪಾರ್ಟ್ ಇಸ್ ಅಯಾನಿಕ್ ಎಂಡ್. ಈ ಪಾರ್ಟ್ ಏನಿದೆ ಇದು ಅಯಾನಿಕ್ ಎಂಡ್. ಮಿಕ್ಕಿದ ಪಾರ್ಟ್ ಏನಿರುತ್ತೆ ನೋಡಿ, ದಿಸ್ ಪಾರ್ಟ್ ಇದೆಯಲ್ಲ, ಎಸ್, ದಿಸ್ ಇಸ್ ಟೇಲ್ ಪಾರ್ಟ್. ಸೊ ಇದು ಟೇಲ್ ಪಾರ್ಟ್ ಆಗಿರುತ್ತೆ ಅಥವಾ ಹೈಡ್ರೋಕಾರ್ಬನ್ ಚೈನ್ ಪಾರ್ಟ್ ಆಗಿರುತ್ತೆ, ವಿಚ್ ಇಸ್ ವಾಟರ್ ರಿಪೆಲೆಂಟ್ ಹೈಡ್ರೋಫೋಬಿಕ್ ಹೈಡ್ರೋಕಾರ್ಬನ್ ಪಾರ್ಟ್, ಹೈಡ್ರೋಫಿಲಿಕ್ ಅಯಾನಿಕ್ ಎಂಡ್ ಪಾರ್ಟ್. ಸೊ ಇದು ಪ್ರಾಪರ್ ಆಗಿರುವಂತಹ ಒಂದು ಸೋಪ್ ಸ್ಟ್ರಕ್ಚರ್ ಮಾಲಿಕ್ಯೂಲ್. ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನು ಕನ್ಸಿಡರ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಮೇಡಮ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್, ನಮಗೆ ಜನರಲ್ ಆಗಿರೋ ಸ್ಟ್ರಕ್ಚರ್ ಸಾಕು ಅಂತ ಹೇಳಿದ್ರೆ ಈ ಥರ ತಗೊಳ್ಳು. ಅಯಾನಿಕ್ ಎಂಡ್ ಅಂತ ಹೇಳಿದ್ರೆ, ಸಾರಿ, ಅಯಾನಿಕ್ ಎಂಡ್ ಅಂತ ಹೇಳಿದ್ರೆ ಇಟ್ ಇಸ್ ವಾಟರ್ ಲವಿಂಗ್ ಅಲ್ವಾ, ಹಾಗಾಗಿ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಹೈಡ್ರೋಫಿಲಿಕ್ ಪಾರ್ಟ್. ಹೈಡ್ರೋಫಿಲಿಕ್ ಪಾರ್ಟ್ ಅಂದರೆ ವಾಟರ್ ಜೊತೆಗೆ ಯಾವುದು ಬಾಂಡನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ ಸೋಪ್ ಮಾಲಿಕ್ಯೂಲ್ಸ್ನಲ್ಲಿ? ಅಯಾನಿಕ್ ಎಂಡ್. ತುಂಬ ಇಂಪಾರ್ಟೆಂಟ್. ಸ್ಕಮ್ ಎಲ್ಲಿ ಫಾರ್ಮ್ ಆಗುತ್ತೆ? ಅಯಾನಿಕ್ ಎಂಡ್ನಲ್ಲೇ ಸ್ಕಮ್ ಫಾರ್ಮ್ ಆಗುವಂತಹದ್ದು. ಆಯಿತಾ? ಈ ಎಂಡ್ ಏನಿದೆ, ಈ ಅಯಾನಿಕ್ ಎಂಡ್ ಏನಿದೆ, ಇದು ಸ್ಕಮ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಹೇಗೆ? ಇನ್ ದ ಪ್ಲೇಸ್ ಆಫ್ ಸೋಡಿಯಂ, ಹಾರ್ಡ್ ವಾಟರ್ನಲ್ಲಿರುವಂತಹ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಅಯಾನ್ಸ್ ಜೊತೆ ರಿಯಾಕ್ಟ್ ಮಾಡಿಕೊಂಡು ಇದು ಸ್ಕಮ್ ಅನ್ನು ಫಾರ್ಮ್ ಮಾಡಲಿಕ್ಕೆ ಹೊರಡುತ್ತೆ. ಸೊ ಇಟ್ ಇಸ್ ದಿಸ್ ಅಯಾನಿಕ್ ಎಂಡ್ ವಿಚ್ ಟೇಕ್ಸ್ ಪಾರ್ಟ್ ಇನ್ ಸ್ಕಮ್ ಫಾರ್ಮೇಷನ್. ಹೈಡ್ರೋಕಾರ್ಬನ್ ಪಾರ್ಟಿಗೆ ಒಂದೇ ಕೆಲಸ ಇರುವಂತಹದ್ದು, ಹೈಡ್ರೋಕಾರ್ಬನ್ ಚೈನ್ ಏನಿದೆ ಇದು ಹೈಡ್ರೋಫೋಬಿಕ್. ಹಾಗಾಗಿ ದಿಸ್ ವಿಲ್ ಆಲ್ವೇಸ್ ಮೇಕ್ ಅ ಬಾಂಡ್ ವಿತ್ ಡರ್ಟ್. ಹೈಡ್ರೋಫೋಬಿಕ್ ಪಾರ್ಟ್.
ಇದು ಡರ್ಟ್ ಜೊತೆಗೆ ಯಾವಾಗಲೂ ಕೂಡ ಫಾರ್ಮ್ ಮಾಡುತ್ತೆ ಬಾಂಡನ್ನು. ಈಗ ಸ್ಕಮ್ ಜೊತೆ ಫಾರ್ಮ್, ಈಗ ನೋಡಿ ಮಕ್ಕಳೇ, ಅಯೋನಿಕ್ ಎಂಡ್ ಯೂಶುವಲ್ ಆಗಿ ವಾಟರ್ ಜೊತೆ ಫಾರ್ಮ್ ಮಾಡಬೇಕಿತ್ತು ಅಲ್ವಾ, ಇದ್ರ ಜೊತೆ ಅಲ್ಲ. ಸ್ಕಮ್ ನಮಗೆ ಬೇಕಾಗಿಲ್ಲ. ವಾಟರ್ ಜೊತೆ ರಿಯಾಕ್ಟ್ ಆದಾಗ ವಾಟರ್ ಪುಲ್ ಮಾಡುತ್ತೆ, ಆ ಚೈನ್ ಏನು ಮಾಡುತ್ತೆ, ಆ ಕೊಳೆಯನ್ನು, ಡರ್ಟನ್ನು ಕೂಡ ಪುಲ್ ಮಾಡುತ್ತೆ. ಬಟ್ ಅದೇ ವಾಟರ್ ಜೊತೆ ಅಯೋನಿಕ್ ಎಂಡ್ ಫಾರ್ಮ್ ಮಾಡಿದೆ, ಬಾಂಡನ್ನು ಫಾರ್ಮ್ ಮಾಡಿದೆ, ಡೈರೆಕ್ಟಾಗಿ ಹೋಗಿ ಈ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಅಯಾನ್ಸ್ ಜೊತೆ ಫಾರ್ಮ್ ಮಾಡಿದರೆ ಕೊಳೆಯಲ್ಲಿಂದ ಹೋಗಬೇಕು, ಹೌದಾ? ಕ್ಲೆನ್ಸಿಂಗ್ ಆ್ಯಕ್ಷನ್ ಹೇಗೆ ಎಫೆಕ್ಟಿವ್ ಆಗಬೇಕು? ಸೊ ಇದು ಜಸ್ಟ್ ಪ್ರೆಸಿಪಿಟೇಟ್ ಆಗಿ ಹಾಗೆ ಕೆಳಗಡೆ ಉಳಿಯುತ್ತೆ. ಆ ಕೊಳೆ ಜೊತೆಗೆ ಅದು ಕೂಡ ಪ್ರೆಸಿಪಿಟೇಟ್ ಆಗಿ ನಮ್ಮ ತಲೆ ಮೇಲೆ ಕುತ್ಕೊಳ್ಳುತ್ತೆ ಬೇಕಾದರೆ. ಹೇಗೆ ಅಂತ ಹೇಳಿದ್ರೆ ಎಷ್ಟು ಒಂದು ಇಂಟ್ರೆಸ್ಟಿಂಗ್ ನೋಡಿ. ಇದೊಂದು ಆಯಿಲ್ ಡ್ರಾಪ್ಲೆಟ್ ಅನ್ಕೊಳ್ಳಿ, ನಿಮ್ಮ ತಲೆ ಒಳಗಡೆ ಎಣ್ಣೆ ಇರುತ್ತೆ ಅನ್ಕೊಳ್ಳಿ, ಓಕೆನಾ? ಆಯಿಲ್ ಡ್ರಾಪ್ಲೆಟ್, ಆಯಿಲ್ ಡ್ರಾಪ್ ಇದು ಎಲ್ಲಿದೆ? ಹೇರ್ನಲ್ಲಿದೆ. ನೀವು ಇವಾಗ ತಲೆಗೆ ಸೋಪನ್ನು ಅಪ್ಲೈ ಮಾಡ್ತೀರಾ, ಕೂದಲಲ್ಲಿ ಎಣ್ಣೆ ಇರುತ್ತೆ, ಕೂದಲಿಗೆ ನೀವು ಸೋಪ್ ಅಪ್ಲೈ ಮಾಡ್ತೀರಾ. ಸೊ ಈ ಆಯಿಲ್ ಡ್ರಾಪ್ ಜೊತೆ ಹೈಡ್ರೋಕಾರ್ಬನ್ ಪಾರ್ಟ್ ಕನೆಕ್ಟ್ ಆಗುತ್ತೆ. ಈಗ ನೀವೇನು ಮಾಡ್ತೀರಾ? ನೀರನ್ನು ಹಾಕ್ತೀರಾ, ನೀರಿನ ಜೊತೆಗೆ CO ಮೈನಸ್ Na+, ಇದೇನಾಗಬೇಕು? Na+ ಹೊರಟೋಗ್ಬೇಕು. ಇಲ್ಲಿ ವಾಟರ್ ಅಂತ ಹೇಳುವಂಥದ್ದು ರಿಯಾಕ್ಟ್ ಆಗಬೇಕು, ಕರೆಕ್ಟ್? ವಾಟರ್ ಫಾರ್ಮ್ ಮಾಡ್ಕೊಳ್ಳುತ್ತೆ ಬಾಂಡನ್ನು. ಹೇಗೆ ಅಂತ ಹೇಳಿದ್ರೆ, this O- can form a bond with partially positive hydrogen charge, negative H+. ಆಯಿತಾ? ಒಟ್ಟು ಫಾರ್ಮ್ ಮಾಡ್ಕೊಳ್ಳುತ್ತೆ ಬಾಂಡ್ ವಾಟರ್ ಜೊತೆಗೆ. ಈಗ ಸಪೋಸ್ ಇಲ್ಲಿ ವಾಟರ್ ಜೊತೆಗೆ ಬಾಂಡ್ ಫಾರ್ಮ್ ಮಾಡ್ಕೊಳ್ಳೋದೆ ಕ್ಯಾಲ್ಶಿಯಂ ಅಯಾನ್ ಅಥವಾ ಮೆಗ್ನೀಷಿಯಂ ಅಯಾನ್ ಜೊತೆಗೆ ಏನಾದರೂ ಬಾಂಡ್ ಫಾರ್ಮ್ ಮಾಡ್ಕೊಳ್ತು ಅಂತ ಹೇಳಿದ್ರೆ, ವಾಟರ್ ಜೊತೆಗೆ ಮಾಡ್ಕೊಂಡ್ರೆ ಕೂದಲಿಂದ ಅದು ಹೋಗುತ್ತೆ ನೀರಿನಲ್ಲಿ. ಬಟ್ ಈ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಅಯಾನ್ ಜೊತೆ ಏನಾದರೂ ಫಾರ್ಮ್ ಮಾಡ್ಕೊಳ್ತು ಬಾಂಡ್ ಅಂತ ಹೇಳಿದ್ರೆ ಅದು ಕೂದಲಿಂದ ಹೋಗಲ್ಲ, ನೀರಲ್ಲಿ ತೊಳೆದ್ರೂ ಹೋಗಲ್ಲ. ಹೋಗಬಹುದು, ಬಟ್ ಎಕ್ಸ್ಟೆಂಟ್ ವಿಲ್ ರಿಮೈನ್ ಇನ್ ಯೋರ್ ಹೇರ್ ಆಸ್ ಅ ಪ್ರೆಸಿಪಿಟೇಟ್. ಇದು ಪ್ರೆಸಿಪಿಟೇಟ್ ಆಗಿ ಸಣ್ಣ 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 ಹುಡಿಯಾಗಿ ನಿಮ್ಮ ತಲೆ ಕೂದಲಲ್ಲೇ ಉಳ್ಕೊಳ್ಳುತ್ತೆ. ನಾನು ಕೂದಲಿಂದ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಬಿಕಾಸ್ ಇಮ್ಯಾಜಿನೇಷನ್ ಬಿಕಮ್ಸ್ ಈಸಿ. ಆಸ್ ಯು ಆಲ್ ನೋ, ದ ಡ್ಯಾಂಡ್ರಫ್ ಇಸ್ ಫಾರ್ಮಿಂಗ್ ಡ್ಯೂ ಟು ವೇರಿಯಸ್ ರೀಸನ್. ಇದು ಒಂದು ರೀಸನ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೇರ್ ಕ್ಲೆನ್ಸಿಂಗ್ ಆಕ್ಷನ್ ಬಿಟ್ವೀನ್ ಯೋರ್ ಹೇರ್ ಇಸ್ ನಾಟ್ ಹ್ಯಾಪನಿಂಗ್ ಪ್ರಾಪರ್ಲಿ, ಬಿಕಾಸ್ ಸಮಥಿಂಗ್ ಇಸ್ ಗೆಟಿಂಗ್ ಡೆಪಾಸಿಟೆಡ್ ಅಂತೇಳಿ. ಐ ಹ್ಯಾವ್ ಸೀನ್ ದಿಸ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಆಸ್ ವೆಲ್. ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ you're using hard water, because water becomes hard when it has certain chemical component in it. ಯಾವ chemical component ಇಂದಾಗಿ water hard ಆಗುತ್ತೆ? Why water becomes hard? See, hardness of the water is always measured with respect to certain concentration of calcium and magnesium salts. So hardness of the water ಯಾವಾಗ ಜಾಸ್ತಿ ಆಗುತ್ತೆ? ಯಾವಾಗ ದ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಅಯಾನ್ HCO3 ಇದ್ರದ್ದು ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಆಗ ವಾಟರ್ ಹಾರ್ಡ್ ಆಗುತ್ತೆ. ನೀವು ಇದನ್ನ ಹೇಗೆ ಹೇಳ್ತೀರಾ? ನನಗೆ ಆನ್ಸರ್ ಮಾಡಿ. ಕ್ಯಾಲ್ಶಿಯಮನ್ನು ಕ್ಯಾಲ್ಶಿಯಂ ಅಂತಲೇ ಹೇಳ್ತೀವಿ, ಹೌದಾ? ಕಾರ್ಬೋನೇಟ್ ಅಂತ ಹೇಳೋದು CO3 ಬೈಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಯಾವಾಗ ಹೇಳ್ತೀವಿ? ಇದಕ್ಕೆ ಒಂದು ಹೈಡ್ರೋಜನ್ ಆ್ಯಡ್ ಮಾಡ್ತೀನಿ, H+, CO3 ಒಂದು ಪ್ಲಸ್ಸು 2 ಆನ್ಸರ್ ಏನಾಗಬೇಕು? ನೀವು 2ರಿಂದ 1 ಮೈನಸ್ ಮಾಡ್ತೀರಾ ಅಂತ ಹೇಳಿದ್ರೆ ದ ಆನ್ಸರ್ ಇಸ್ 1 -1. -2 + 1 is -1. So HCO3 is the ion I'm talking about. I would call it as hydrogen carbonate ಅಥವಾ bicarbonate. Calcium hydrogen carbonate ಅಂತನೂ ಬರಿಬೋದು, or you can also write it as bicarbonate ion. Similarly, ಇದನ್ನು ನಾನು ಏನು ಅಂತ ಹೇಳಿ ಬರಿಬೋದು? magnesium bicarbonate ಅಯಾನ್ ಅಂತಲೂ ಬರಿಬೋದು. ಯಾವುದನ್ನು? MgHCO3 ಅನ್ನು. ಸೊ ಹಾರ್ಡ್ನೆಸ್ ಆಫ್ ದ ವಾಟರ್ ಇಸ್ ಮೇಜರ್ಲಿ ಡ್ಯೂ ಟು ದಿಸ್ ಆ್ಯಂಡ್ ಆಲ್ಸೋ ಡ್ಯೂ ಟು ಕ್ಯಾಲ್ಶಿಯಂ ಕ್ಲೋರೈಡ್ ಆರ್ ಮೆಗ್ನೀಷಿಯಂ ಕ್ಲೋರೈಡ್ ಆ್ಯಂಡ್ ಆಲ್ಸೋ ಡ್ಯೂ ಟು ಕ್ಯಾಲ್ಶಿಯಂ ಸಲ್ಫೇಟ್ ಆರ್ ಮೆಗ್ನೀಷಿಯಂ ಸಲ್ಫೇಟ್. ಸೊ ಟೆಂಪ್ರರಿ ಹಾರ್ಡ್ನೆಸ್ ಆ್ಯಂಡ್ ಪರ್ಮನೆಂಟ್ ಹಾರ್ಡ್ನೆಸ್ ಅಂತ ಹೇಳಿ ಬರುತ್ತೆ. ದೀಸ್ ಟು ವಿಲ್ ಕಾಸ್ ಟೆಂಪ್ರರಿ ಹಾರ್ಡ್ನೆಸ್. ಈ ಅಯಾನ್ಸ್ಗಳು ವಿಲ್ ಕಾಸ್ ಪರ್ಮನೆಂಟ್ ಹಾರ್ಡ್ನೆಸ್. ಟೆಂಪ್ರರಿ ಹಾರ್ಡ್ನೆಸ್ನ ಯು ಕ್ಯಾನ್ ಲಿಟ್ರಲಿ ರಿಮೂವ್ ಇಟ್ ಬೈ ಹೀಟಿಂಗ್
ಇನ್ ದ ಹೀಟಿಂಗ್. ನೀವು ಅದನ್ನ ಪ್ರಾಕ್ಟಿಕಲಿ ನೀವು ಈ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಹಾರ್ಡ್ ವಾಟರ್ನ ಹೀಟ್ ಮಾಡಿದಾಗ ಆ ವಾಟರ್ ಮೇಲೆ ವೈಟ್ ಕಲರ್ ಪ್ರೆಸಿಪಿಟೇಟ್ ಅದೇ ಥರ ತೇಲ್ತಾ ಇರುತ್ತೆ, ಕೆಲವೊಂದು ಪಾತ್ರೆಗೆ ಅಂಟ್ಕೊಂಡಿರುತ್ತೆ. ಸೊ ಇದ್ರದ್ದು ರಿಲೇಟೆಡ್ ಆಗಿರುವಂತಹ ಒಂದು ಶಾರ್ಟ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಯು ಕ್ಯಾನ್ ಈವನ್ ವಾಚ್ ದ್ಯಾಟ್. ಸೊ ದಿಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಬಾಯ್ಲಿಂಗ್ ದ ವಾಟರ್, ಬಾಯ್ಲಿಂಗ್ ಆ್ಯಂಡ್ ಫಿಲ್ಟರಿಂಗ್ ದ ವಾಟರ್. Whereas this cannot be removed just by boiling. ಇದನ್ನು ರಿಮೂವ್ ಮಾಡಲಿಕ್ಕೆ we have to add certain chemical components, ಅಥವಾ we have to treat this with certain chemical compounds. ಆಯ್ತಾ? That's it about hardness of the water. ಯಾರಾದರೂ ನಿಮ್ಮ ಹತ್ರ ಕೇಳ್ತಾರೆ ವಾಟರ್ ಹಾರ್ಡ್ ಇದೆ ಅಂದರೆ ಹೇಗೆ ಅರ್ಥ ಮಾಡ್ಕೋತೀರಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಾವು ನೋಡಿದ ತಕ್ಷಣ ಹಾರ್ಡ್ ವಾಟರ್ ಅಂತ ಹೇಳಕ್ಕೆ ಬರಲ್ಲ. ಕುಡಿದಾಗ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಬರುತ್ತೆ, ಒಂಥರ ಅಯನ್ ಸ್ಮೆಲ್ ಥರ ಇರುತ್ತೆ ಹಾರ್ಡ್ ವಾಟರ್ನಲ್ಲಿ. ಸಾಲ್ಟ್ ವಾಟರ್, ಸ್ವೀಟ್ ವಾಟರ್ ಅಂತ ಹೇಳಿದ ತಕ್ಷಣ ಸ್ವೀಟ್ ಆಗಿರುತ್ತೆ ಅಂತ ಹೇಳಿ ಅಲ್ಲ, ಬಟ್ ಎರಡು ಥರದ ವಾಟರ್ ಇದೆ ಅಲ್ವಾ. ಸಾಫ್ಟ್ ವಾಟರ್ನಲ್ಲಿ ಈ ಅಯಾನ್ಸ್ಗಳೇನು ಇಲ್ವಾ ಅಂತ ಹೇಳಿ ಕೇಳಿದ್ರೆ, ಎಸ್, ಈ ಅಯಾನ್ಸ್ಗಳೆಲ್ಲ ಸಾಫ್ಟ್ ವಾಟರ್ನಲ್ಲೂ ಇರುತ್ತೆ, ಬಟ್ ಅವುಗಳ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಇದು ಟೇಸ್ಟ್ ಮಾಡಿದಾಗ ಸ್ವಲ್ಪ ಉಪ್ಪು ನೀರು ಥರ ಅನಿಸುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಕ್ವೈಟ್ ಹ್ಯೂಜ್ ಅಮೌಂಟ್ ಆಫ್ ಸೋಡಿಯಂ ಅಯಾನ್. ವೆರಾಸ್ ಹಾರ್ಡ್ ವಾಟರ್ನ ಟೇಸ್ಟ್ ಮಾಡಿದಾಗ ಒಂಥರ ಅಯನ್ ಫೀಲ್ ಬರುತ್ತೆ, ಕಬ್ಬಿಣದ್ದು ಟೇಸ್ಟ್ ಥರ ಬರುತ್ತೆ. ಆಮೇಲೆ ಇಷ್ಟು ಅಯಾನ್ಸ್ಗಳು ಅದರಲ್ಲಿ ಇರುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಸಾಲ್ಟ್ಗಳು, ಯಾವುದೆಲ್ಲ ಸಾಲ್ಟ್ಗಳು, ಬೈಕಾರ್ಬೋನೇಟ್, ಕ್ಲೋರೈಡ್, ಸಲ್ಫೇಟ್ ಸಾಲ್ಟ್ಗಳು ಜಾಸ್ತಿ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಆ ವಾಟರನ್ನು ಹಾರ್ಡ್ ವಾಟರ್ ಅಥವಾ ರಿಜಿಡ್ ವಾಟರ್ ಅಂತ ಹೇಳಿ ಕರಿತೇವೆ. ಸೊ ಇವಾಗ ಏನಕ್ಕೆ ಇದು ಕ್ಲೆನ್ಸಿಂಗ್ ಆ್ಯಕ್ಷನಿಗೆ ಅಡ್ಡಿಪಡಿಸುತ್ತೆ ಅಂತ ಹೇಳೋದನ್ನು ನೋಡೋಣ. ನಿಮಗೆ ಸೋಪ್ ಮಾಲಿಕ್ಯೂಲ್ ಗೊತ್ತಾಯಿತು, ಹಾರ್ಡ್ನೆಸ್ ಆಫ್ ದ ವಾಟರ್ ಗೊತ್ತಾಯಿತು. ನಾನು ಸಿಂಪಲಾಗಿ ಒಂದು ಕೆಮಿಕಲ್ ರಿಯಾಕ್ಷನ್ ಬರೀತೀನಿ, ಅರ್ಥ ಮಾಡಿಸ್ತೀನಿ ನಿಮಗೆ. ಸೋಪ್ ಮಾಲಿಕ್ಯೂಲ್ ಅಂತ ಹೇಳಿದ ತಕ್ಷಣ ನೀವೇನು ಬರೀತೀರಾ, ಹೀಗೆ ಝಿಗ್ ಲೈನ್, ಆಮೇಲೆ ಏನು ಬರೀತೀರಾ, C+O Na+. ಇದು ಯಾರ ಜೊತೆ ರಿಯಾಕ್ಟ್ ಮಾಡಬೇಕಿತ್ತು? ಆ್ಯಕ್ಚುಲಿ ಇದು ವಾಟರ್ ಜೊತೆ ರಿಯಾಕ್ಟ್ ಮಾಡಬೇಕಿತ್ತಲ್ವಾ. ಕ್ಲೆನ್ಸಿಂಗ್ ಆ್ಯಕ್ಷನ್ ಟೈಮ್ನಲ್ಲಿ ಅದು ನೀಟಾಗಿ ವಾಟರ್ ಜೊತೆ ರಿಯಾಕ್ಟ್ ಮಾಡಬೇಕು. ಈ ಹೈಡ್ರೋಕಾರ್ಬನ್ ಚೈನ್ ಏನಿರುತ್ತೆ ಅದು ಡರ್ಟ್ ಜೊತೆ ರಿಯಾಕ್ಟ್ ಆಗುತ್ತೆ, ಎರಡು ರಿಯಾಕ್ಷನ್ಸ್ ನಡೆಯುತ್ತೆ. ಬಟ್ ಯಾವಾಗ ವಾಟರ್ ಹ್ಯಾಸ್ ಅ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಅಯಾನ್, now this calcium 2+ ion will replace sodium ion. ಸೋಪ್ನಲ್ಲಿರುವಂತಹ ಸೋಡಿಯಂ ಅಯಾನನ್ನು ರೀಪ್ಲೇಸ್ ಮಾಡುತ್ತೆ ಕ್ಯಾಲ್ಶಿಯಂ ಅಯಾನ್ ಅಂತ ಹೇಳುವಂಥದ್ದು. ಆ ಕ್ಯಾಲ್ಶಿಯಮ್ದು 2+ ಚಾರ್ಜ್ ಏನಿದೆ, ಆ 2+ ಚಾರ್ಜ್ ಇದಕ್ಕೆಲ್ಲದಕ್ಕೂ ಬರುತ್ತೆ. ಆ್ಯಂಡ್ ಯು ಸಿಂಪ್ಲಿ ರೈಟ್ ಹಿಯರ್ ಕ್ಯಾಲ್ಶಿಯಂ. ಅಥವಾ ನಂಗೆ ಸಿಂಪಲ್ ಆಗಿ ಈ ಒಂದು ಮಾಲಿಕ್ಯೂಲನ್ನು ಹೀಗೂ ಬರೀಬೋದು, ಸೋಡಿಯಂ Na+ ಸ್ಟೆರೇಟ್ ಮಾಲಿಕ್ಯೂಲ್. ಯಾವಾಗ ಹಾರ್ಡ್ ವಾಟರ್ನಲ್ಲಿರುವಂತಹ ಕ್ಯಾಲ್ಶಿಯಂ 2+ ಅಯಾನ್ಸ್ ಜೊತೆ ರಿಯಾಕ್ಟ್ ಆಗುತ್ತೋ ಇನ್ಸಾಲ್ಯುಬಲ್ ಕ್ಯಾಲ್ಶಿಯಂ ಸ್ಟೆರೇಟ್ ಅಂತ ಹೇಳುವಂತಹ ಸಬ್ಸ್ಟೆನ್ಸ್ ಸಿಗುತ್ತೆ, ಅಲ್ಲಿ ಸೋಡಿಯಂ ಈಚೆಗೆ ಬರುತ್ತೆ. ಸೊ ದಿಸ್ ಫಾರ್ಮ್ಸ್ ಸ್ಕಮ್. ಇದು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಅಥವಾ ಸ್ಕಮ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕ್ಲಿಯರ್ ಆಯ್ತಾ? ಆಲ್ಮೋಸ್ಟ್ ಸ್ವಲ್ಪ ಆದರೂ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಡಿಟರ್ಜೆಂಟ್ ಯಾಕೆ ಇದನ್ನು ಮಾಡಲ್ಲ, ಸೋಪ್ ಮಾತ್ರ ಯಾಕೆ ಮಾಡುತ್ತೆ ಅಂತ ಹೇಳಿದ್ರೆ, ಡಿಟರ್ಜೆಂಟ್ ಇದು ಅಯಾನಿಕ್ ಎಂಡು, ಸೋಪ್ ಇದು ಅಯಾನಿಕ್ ಎಂಡು, ಎರಡು ಡಿಫ್ರೆಂಟ್ ಇರುತ್ತೆ. ಡಿಟರ್ಜೆಂಟ್ ಇದು ಅಯಾನಿಕ್ ಹೆಣ್ಣಲ್ಲಿ ಈ ಆರ್ ಮಾಲಿಕ್ಯೂಲ್ಸ್ನ ಹಾಗೆ ತಗೊಳ್ಳಿ, ನಾನು C+O Na+ ಅಂತ ಹೇಳಿ ಬರೆದ್ರೆ ಇದೇನಾಯಿತು, ಸೋಪ್ ಮಾಲಿಕ್ಯೂಲ್ಸ್ ಆಯಿತು, ಹೌದಾ? ಸೊ ಡಿಟರ್ಜೆಂಟ್ ಆಗುತ್ತೆ ಅದು ಅಂತ ಹೇಳಿದ್ರೆ, ಡಿಟರ್ಜೆಂಟ್ನಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಪಾರ್ಟ್ ಇದಲ್ಲ ಅಯಾನಿಕ್ ಎಂಡ್ನಲ್ಲಿ, ಬದಲಿಗೆ ಆರ್ ಗ್ರೂಪ್ ಹಾಗೆ ಇರುತ್ತೆ, ಸಲ್ಫೇಟ್ ಗ್ರೂಪ್ ಇರುತ್ತೆ. ಸಲ್ಫೇಟ್ ಗ್ರೂಪ್ ಇಲ್ಲೂ ಕೂಡ ಸಲ್ಫೇಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ಸಲ್ಫ್ಯೂರಿಕ್ ಆಸಿಡ್ ಇದು ಸಲ್ಫೇಟ್ ಅಯಾನ್. ಸೊ ಇಲ್ಲಿ ಆರ್ ಗ್ರೂಪ್ ಇರುತ್ತೆ ನೋಡಿ. ದಿಸ್ ಇಸ್ ದ ಡಿಫರೆನ್ಸ್. ಸೊ ದಿಸ್ ಅಯಾನಿಕ್ ಎಂಡ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಮೆಗ್ನೀಷಿಯಂ ಅಯಾನ್ ಆರ್ calcium ion to form precipitate. So this sulfate part ಅಥವಾ ಸಲ್ಫೋನೇಟ್ ಪಾರ್ಟ್ ಕೂಡ ಇರುತ್ತೆ ಡಿಟರ್ಜೆಂಟ್ನಲ್ಲಿ. ಡಿಟರ್ಜೆಂಟ್ನಲ್ಲಿ ಸಲ್ಫೋನೇಟ್ ಪಾರ್ಟ್ ಕೂಡ ನೀವು ನೋಡಬಹುದು. ಸಲ್ಫೋನೇಟ್ ಅಂತ ಹೇಳಿದಾಗ ನಾನಲ್ಲಿ ಬರೀ 3 ಆಕ್ಸಿಜನ್ ಹಾಕ್ತೀನಿ ಅಷ್ಟೇ. ಸಿ, ಸೊ ಇಟ್ ಇಸ್ ಸಲ್ಫೋನೇಟ್ ಅಥವಾ ಸಲ್ಫೇಟ್ ಪಾರ್ಟ್ಸ್ ಬಂದಾಗ ಅಲ್ಲಿ ಸ್ಕಮ್ ಆರ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಷನ್ ಆಗಲ್ಲ. ಸೊ ದಿ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಆ್ಯಂಡ್ ಹಾರ್ಡ್ ವಾಟರ್ ಆ್ಯಂಡ್ ಸಾಫ್ಟ್ ವಾಟರ್ ಆಯಿತು. ಸೊ ನಿಮಗೆ ಗೊತ್ತಾಯ್ತು ಇವಾಗ ಥಿಯರಿ ಏನು ಅಂತ ಹೇಳಿ.
ಸೊ ನಾನು ಅದೇ ಥಿಯರಿನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾರ್ಡ್ ವಾಟರ್ನಲ್ಲಿರುವಂತಹ ಸಾಲ್ಟ್ಗಳು ಯಾವುದು, ಯಾತಕ್ಕೋಸ್ಕರ ವಾಟರ್ ಹಾರ್ಡ್ ಆಗುತ್ತೆ, ಅದಾದಾಗ ಸ್ಕಮ್ ಯಾಕೆ ಫಾರ್ಮ್ ಆಗುತ್ತೆ. ಸ್ಕಮ್ ಇಸ್ ಫಾರ್ಮ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಇನ್ಸಾಲ್ಯುಬಲ್ ಕ್ಯಾಲ್ಶಿಯಂ ಆರ್ ಮೆಗ್ನೀಷಿಯಂ ಸಾಲ್ಟ್ ಆಫ್ ದಟ್ ಸೋಪ್. ಅದ್ರ ಬದಲಲ್ಲಿ ಫ್ಯಾಟಿ ಆಸಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಸೋಪ್ ಅದೇನು ಫಾರ್ಮ್ ಆಗುತ್ತೆ, ಅದು ಇನ್ಸಾಲ್ಯುಬಲ್ ಆಗುತ್ತೆ, ಇನ್ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಅ ಡಿಫ್ರೆನ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ಸಾಫ್ಟ್ ವಾಟರ್ ಅಂತ ಹೇಳಿದಾಗ ಜಾಸ್ತಿ ಫೋಮ್ ಇದೆ ನೋಡಿ, ಇಲ್ಲಿ ಫೋಮ್ ಪ್ರೆಸೆನ್ಸ್ ಇಲ್ಲ, ಇಷ್ಟೇ ಫೋಮ್ ಪ್ರೊಡ್ಯೂಸ್ ಆಗಿದೆ. ಆ್ಯಂಡ್ ಕ್ಲೌಡಿ ವಾಟರ್ ಬಿಕಮ್ಸ್ ಕ್ಲೌಡಿ ಅಂತ ಹೇಳಿದ್ರೆ ವಾಟರ್ ಒಂಥರ ವೈಟಿಶ್ ಕಲರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಹಾರ್ಡ್ ವಾಟರ್ ವರ್ಸಸ್ ಸಾಫ್ಟ್ ವಾಟರ್ನಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಅಷ್ಟೇ ಈ ಇಮೇಜ್ನಲ್ಲಿ ಕೊಟ್ಟಿದ್ದಾರೆ. ಮಿನರಲ್, ಹೈ pH ವಾಟರ್, ಕೆಲವೊಂದು ಬಾವಿ ನೀರಿನಲ್ಲಿ, ಅಂದರೆ ಈ ಬೆಂಗಳೂರಿನಲ್ಲಿ ಏನಾದ್ರು ನೀವು ಬಾವಿ ತೋಡ್ಬಿಟ್ಟು ನೀರು ತೆಗಿತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಾಟರ್ ಇಸ್ ಗೋಯಿಂಗ್ ಟು ಬಿ ಹಾರ್ಡ್. ಊರಿನ ಕಡೆ, ಬೆಟ್ಟ ಗುಡ್ಡದ ಕಡೆ ಎಲ್ಲ ಬಾವಿ ತೆಗೆದು ನೀವು ನೀರನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ತುಂಬ ಶುದ್ಧವಾದ ನೀರಿರುತ್ತೆ, ಅದನ್ನು ಸಾಫ್ಟ್ ವಾಟರ್ ಅಂತ ಹೇಳ್ಬೋದು. ಕೆಲವೊಂದು ಕಡೆ ರಿವರ್ಸ್ ಆಸ್ಮೋಸಿಸ್ ಮಾಡಿಕೊಂಡು, ಅಂದರೆ ಅಯಾನ್ಸ್ನೆಲ್ಲ ಹಿಂತೆಗೆದು ಬರೀ ವಾಟರ್ ಕ್ವಾಲಿಟಿಯನ್ನು ಅವ್ರು ಮೇಂಟೈನ್ ಮಾಡ್ಕೊಂಡು ಸಾಫ್ಟ್ ವಾಟರ್ ಪ್ರೊಡ್ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆ ಶುದ್ಧವಾಗಿರುವಂತಹ ಪೊಲ್ಯೂಷನ್ ಇಲ್ಲದೆ ಇರುವ ಕಡೆ ವಾಟರ್ನ ಕನ್ಸಿಡರ್ ಮಾಡಿದರೆ, ರೈನ್ ಅಥವಾ ಸ್ನೋ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಆ್ಯಕ್ಚುಲಿ ಅ ಸಾಫ್ಟ್ ವಾಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಡಿಸ್ಟಿಲ್ಡ್ ವಾಟರನ್ನು ಕೂಡ ಸಾಫ್ಟ್ ವಾಟರ್ ಅಂತ ಹೇಳಿ ಕರಿತೀವಿ ನಾವು. ಏನು ಈ ಆ್ಯಸಿಡ್, ಕಾರ್ ಆ್ಯಸಿಡ್ಸ್ ಆಗಿರ್ಬೋದು, ಕಾರ್ ಆ್ಯಸಿಡ್ ಅಂತ ಹೇಳಿದ್ರೆ ಈ ಕಾರ್ನಲ್ಲಿ ಯೂಸ್ ಮಾಡುವಂತಹ ಬ್ಯಾಟ್ರೀಸ್ನಲ್ಲಿ ಇರುವಂತಹ ಆ್ಯಸಿಡ್, ಅದಕ್ಕೆ ನಾವು ಏನೋ ಒಂದು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿ ಹಾಕ್ತೀವಿ. ಅದೇ ಥರ ಮನೆಯಲ್ಲಿ ಇನ್ವರ್ಟರ್ಸ್ ಇದ್ರೆ ಅದಕ್ಕೂ ಕೂಡ ನಾವು ಡಿಸ್ಟಿಲ್ಡ್ ವಾಟರ್ ಯೂಸ್ ಮಾಡ್ತೀವಿ, ಲ್ಯಾಬೊರೇಟರಿನಲ್ಲಿ ಯೂಸ್ ಮಾಡ್ತೀವಿ. ಆ ಡಿಸ್ಟಿಲ್ಡ್ ವಾಟರ್ನಲ್ಲಿ ಬಹುತೇಕ ಅಯಾನ್ಸ್ಗಳನ್ನ ಅವ್ರು ತೆಗೆದಾಚೆ ಹಾಕ್ತಾರೆ. ಇಟ್ ಇಸ್ ಜಸ್ಟ್ ಅ ವಾಟರ್ ವಿಚ್ ಹ್ಯಾಸ್ ನೋ ಮೋರ್ ಮಿನರಲ್ಸ್ ಆರ್ ನೋ ಅಯಾನ್ಸ್. ಅದನ್ನ ಕುಡಿದ್ರೆ ನಾವು ಸತ್ತೋಗ್ತೀವಿ, ಗಿಡ ಕೂಡ ಸತ್ತೋಗುತ್ತೆ. ಬಿಕಾಸ್ ವಿ ಆಲ್ ನೀಡ್ ನ್ಯೂಟ್ರಿಯನ್ಸ್ ಆ್ಯಂಡ್ ಮಿನರಲ್ಸ್, ಬಟ್ ನಾಟ್ ದೋಸ್ ಮಿನರಲ್ಸ್ ವಿಚ್ ಕಾಸಸ್ ವಾಟರ್ ಹಾರ್ಡ್. ಆಯಿತಾ, ಇದು ಕಂಪ್ಯಾರಿಷನ್ ನಿಮಗೆ ಗೊತ್ತಿರಲಿ ಅಂತ ಹೇಳಿ. ಎಕ್ಸ್ಪೆರಿಮೆಂಟಲ್ ಸೆಟಪ್ ನೀವು ಮನೇಲೇ ಮಾಡಿ ನೋಡಿ. ಟೇಕ್ 2 ಟೆಸ್ಟ್ ಟ್ಯೂಬ್ಸ್ ಅಥವಾ 2 ಟ್ರಾನ್ಸ್ಪರೆಂಟ್ ಆಗಿರುವಂತಹ 2 ಗ್ಲಾಸನ್ನು ತೆಗೆದು, ಒಂದು ಗ್ಲಾಸನ್ನು A ಅಂತ ಹೇಳಿ ಕನ್ಸಿಡರ್ ಮಾಡಿ, ಸೆಕೆಂಡ್ ಗ್ಲಾಸ್ನ B ಅಂತ ಹೇಳಿ ಲೇಬಲ್ ಮಾಡಿ. 2 ಗ್ಲಾಸಿಗೂ ಕೂಡ ನೀವು 10 ml ಅಷ್ಟು ಕ್ವಾಂಟಿಟಿ ಆಫ್ ವಾಟರನ್ನು ಆ್ಯಡ್ ಮಾಡಿ, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸೋಪ್ ಸೊಲ್ಯೂಷನನ್ನು ಆ್ಯಡ್ ಮಾಡಿ. ಓಕೆ, ಸ್ಪೆಸಿಫಿಕ್ ಅಮೌಂಟ್, ಎರಡಕ್ಕೂ ಕೂಡ ಸೇಮ್ ಅಮೌಂಟ್ ಆಫ್ ಸೋಪ್ ಸೊಲ್ಯೂಷನ್. ಸೊ 2 ಗ್ಲಾಸ್ ಟ್ಯೂಬ್ನಲ್ಲಿ ನೀವು ವಾಟರ್ ತೆಗಿತೀರಲ್ವಾ, ಆ ವಾಟರಿಗೆ ಡಿಫ್ರೆನ್ಸ್ ಇರಬೇಕು. ಒಂದು ಟೆಸ್ಟ್ ಟ್ಯೂಬ್ ಎನಲ್ಲಿ ನೀವು ಸಾಫ್ಟ್ ವಾಟರ್ನ ತಗೊಳ್ಳಿ, ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ನೀವು ಹಾರ್ಡ್ ವಾಟರ್ನ ತಗೊಳ್ಳಿ, ಹಾರ್ಡ್ ವಾಟರ್. ಓಕೆ, ಇನ್ನು ಆಯಿಲ್ ಹಾಕಿ ಕೂಡ ಟೆಸ್ಟ್ ಮಾಡ್ಬೋದು ಸಾಫ್ಟ್ನೆಸ್ ಆ್ಯಂಡ್ ಈ ಹಾರ್ಡ್ನೆಸ್ ಆಫ್ ದ ವಾಟರನ್ನು ಆಯಿಲ್ ಹಾಕಿ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಬಟ್ ನಾನು ಅದನ್ನು ಮಾಡ್ತಿಲ್ಲ, ಬಿಕಾಸ್ ಎಮಲ್ಸಿಫೈಯರ್ ಅಂತ ಹೇಳುವ ಕಾನ್ಸೆಪ್ಟ್ಗಳು 10th ಸ್ಟ್ಯಾಂಡರ್ಡ್ನಲ್ಲಿ ನಿಮ್ಗೆ ಇಲ್ಲ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ಸಿಂಪಲ್ ಟೆಕ್ನಿಕ್. ನೀವು ಅದನ್ನ ನೋಡಿದರೆ ಆಲ್ರೆಡಿ ಇಮೇಜ್ನಲ್ಲಿ. ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಆ್ಯಂಡ್ ಕೀಪ್ ಇಟ್ ಅನ್ಡಿಸ್ಟರ್ಬ್ಡ್ ಫಾರ್ ಅ ವೈಲ್ ಟು ಚೆಕ್ ಹೌ ದಿ ಅಪಿಯರೆನ್ಸ್ ಇಸ್ ಕಮಿಂಗ್. ಅದಕ್ಕೆ ರಿಮಾರ್ಕ್ ಬರಿಬೇಕಲ್ಲ, ಹಾಗಾಗಿ ನೀವು ಅದನ್ನ ಒಬ್ಸರ್ವ್ ಮಾಡಲಿಕ್ಕೆ ಅದನ್ನ ಅದೇ ಥರ ಇಟ್ಕೊಳ್ಳಿ. ನೀವೇನು ಒಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಟೆಸ್ಟ್ ಟ್ಯೂಬ್ ಎನಲ್ಲಿ ಸಾಫ್ಟ್ ವಾಟರ್ ತಗೊಂಡಿರ್ತೀರಲ್ವಾ, ಈ ಸಾಫ್ಟ್ ವಾಟರ್ನಲ್ಲಿ ಸ್ವಲ್ಪ ಒಂದಿಷ್ಟು ಫೋಮ್ ನೋಡ್ತೀರಾ, ಲ್ಯಾದರ್ ನೋಡ್ತೀರಾ. ಓಕೆ, ಯು ಅಬ್ಸರ್ವ್ ಲ್ಯಾದರ್. ಸೊ ಅಲ್ಲಿ ಸಾಫ್ಟ್ ವಾಟರ್ ವಿಲ್ ಫಾರ್ಮ್ ಅ ಲ್ಯಾದರ್ ವಿತ್ ದೀಸ್ ಮಾಲಿಕ್ಯೂಲ್ಸ್. ಯಾವುದು ಈ ಕ್ಯಾಲ್ಶಿಯಂ, ಸಾಫ್ಟ್ ವಾಟರ್ ವಿಲ್ ಫಾರ್ಮ್ ಅ ಮಾಲಿಕ್ಯೂಲ್ ವಿತ್ ಸೋಪ್ ಸೊಲ್ಯೂಷನ್. ಆದರೆ ವೈಟ್ ಪ್ರೆಸಿಪಿಟೇಟ್ ಅಥವಾ ಸ್ಕಮ್ ನೀವು ಫಾರ್ಮ್ ಆಗಿರೋದು ನೋಡ್ತೀರಾ ಹಾರ್ಡ್ ವಾಟರ್ನಲ್ಲಿ. ಬಿಕಾಸ್ ಹಾರ್ಡ್ ವಾಟರ್ನಲ್ಲಿರುವಂತಹ ಕ್ಯಾಲ್ಶಿಯಂ ಅಯಾನ್ಸ್ಗಳು ಸೋಪ್ ಮಾಲಿಕ್ಯೂಲ್ಸ್ಗಳ ಜೊತೆ ಹೋಗಿ ಸೆಟಲ್ ಆಗಿ ಫಾರ್ಮ್ ಮಾಡೋದಕ್ಕಿಂತ ಅದು ವೈಟ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಮಾಡಿ ಕೆಳಗಡೆಗೆ ಅದೇನಾಗುತ್ತೆ, ಪ್ರೆಸಿಪಿಟೇಟ್ ಆಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಇದು ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಫ್ಟ್ ವಾಟರ್ ಆ್ಯಂಡ್ ಹಾರ್ಡ್ ವಾಟರ್. ಅರ್ಥ ಆಯ್ತಾ? ಇಲ್ಲಿ ಏನು ಫಾರ್ಮ್ ಆಯಿತು, ಸ್ಕಮ್ ಅಥವಾ ವೈಟ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಯಿತು. ಸೊ ಐ ಹೋಪ್ ದಿಸ್ ವಿಡಿಯೋ ನಿಮಗೆ ಹೆಲ್ಪ್ ಆಗಿರಬಹುದು. ಸೊ ಐ ವಿಲ್ ಕಮ್ ಅಪ್ ವಿತ್ ಮೋರ್ ಕ್ರಿಯೇಟಿವ್ ವಿಡಿಯೋಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಯಾವ ಥರದ ವಿಡಿಯೋ ಬೇಕು, ಯಾವ ಥರದ ಪ್ರಾಕ್ಟಿಕಲ್ ಬೇಸ್ಡ್ ಕ್ವೆಶನ್ಸ್ ಇನ್ ಕೆಮಿಸ್ಟ್ರಿ ಬೇಕು ಅಂತ ಹೇಳಿ. ಐ ವುಡ್ ಡೆಫಿನೆಟ್ಲಿ ರೀಚ್ ಯು ಔಟ್ ಓವರ್ ದೇರ್. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.